ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತವರ ಆತ್ಮೀಯರೇ, ನಿಮಗೆ ಹೇಳಿದಂತೆ ಸಾಯಂಕಾಲದವರೆಗಿನ ಡೆವಲಪ್ಮೆಂಟ್ಗಳನ್ನೆಲ್ಲ ಗಮನಿಸಿದಾಗ ನಿಶ್ಚಿತವಾಗಿಯೂ ಈ ಕುಕರ್ಮದ ಹಿಂದಿರುತ್ತಿರೋದು ಅಧರ್ಮೀಯರ ಮಾತ್ರ ಇವತ್ತು ಪೂರ್ತಿಯಾಗಿ ಪಾತಾಳಕ್ಕಿಳಿದು ಹೋಗಿರ್ತಾರೆ ಅನ್ನೋದು ಎಲ್ಲ ಮಾತಿಲ್ಲ. ಏಕೆಂದರೆ ಈಗಾಗಲೇ 140ಕ್ಕೂ ಹೆಚ್ಚು ಮೂಳೆಗಳು, 3 ತಲೆಬುರುಡೆಗಳು, ಒಂದು ಪೂರ್ತಿ ಸ್ಕೆಲ್ಟನ್ ಎಲ್ಲ ಸಿಗ್ತಾ ಇದ್ದಾವೆ ಅನ್ನೋಂಥ ವಾರ್ತೆಗಳು ಬರ್ತಾ ಇದ್ದಾವೆ. ಜೊತೆಗೆ 3 ಮೂಟೆ ತನಕ ಅದು ಕೆಳದಂಗೆ ಉಪ್ಪನ್ನು ಒಯ್ತಾ ಇದ್ದಾರೆ, ಒಂದು ಕೆಂಪು ಸೀರೆ ಸಿಕ್ಕಿದೆ ಅನ್ನುವಂಥ ಮಾತುಗಳು ಏಕ್ದಮ್ ಧರ್ಮಸ್ಥಳದಲ್ಲಿ ಹಲ್ಚಲ್ ಬಂದ್ ಮಾಡಿಬಿಟ್ಟದ. ಎಲ್ಲರೂ ಆಯಿತು ಸಿಕ್ತು ಅನ್ನುವಂಥ ಮಾತು ಬರ್ತಾಯಿದೆ. ಅದರಲ್ಲೂ ಮುಖ್ಯವಾಗಿ ಮುಖ್ಯ ದೂರುದಾರ ಮುಸುಕುದಾರಿ ಇವತ್ತು ಮೊದಲ ಹೋಗುವ ಮುಂದೆ ಸೌಜನ್ಯಗಳ ಸಮಾಧಿಗೆ ಭೇಟಿಯಾಗಿ ನಮಿಸಿ ಹೋಗಿದ್ದನ್ನು ಗಮನಿಸಿದ್ರೆ ಆತ ಒಳ್ಳೆಯ ಬುದ್ಧಿವಂತ ಅಂತ ಅನ್ನೋದು ಈಗ ಕ್ಲಿಯರ್ ಆಗ್ತದೆ ಮತ್ತು ಒಳ್ಳೆಯ ಅಭ್ಯಾಸಿಕನೂ ಇದ್ದಾನಂತೇಳಿ. ಯಾಕೆಂದರೆ 11ನೇ ಸ್ಪಾಟ್ವರೆಗೆ ಸರಳವಾಗಿ ಬಂದ 1, 2, 3, 4 ಪಾಯಿಂಟ್ಗಳು 11ಕ್ಕೆ ಬಂದ ತಕ್ಷಣ ಡಿವಿಯೇಷನ್ ಆಗಿ ಹೋಗ್ಬಿಡ್ತಾರೆ, ಬದಲಾಯಿಸ್ಕೊಂಡ್ಬಿಟ್ಟಿಬಿಡ್ತಾರೆ. ಅಲ್ಲಿಂದ ಈ ಬಂಗ್ಲೆ ಗುಡ್ಡದ ಮೇಲೆ ಹೋಗಿ ಅಲ್ಲೇ ಈ ಒಂದು ಶವಗಳ ಮೂಳೆಗಳನ್ನು ಹುಡುಕಿ ತೆಗಿತಾ ಇರ್ತಾರೆ, ತೋರಿಸ್ತಾ ಇದ್ದಾರೆ. ಅದೇ ರೀತಿ ಅದೇ ಗುಡ್ಡದಲ್ಲಿ ಇನ್ನಷ್ಟು ಶವಗಳನ್ನು ತೋರಿಸ್ತಾ ಇದ್ದಾರೆ. ಇದರ ಅರ್ಥ ಅವರು ಇನ್ನೂ 14-15 ಏನಿದ್ರು ಗೊತ್ತಿಲ್ಲ, ಅದು ತೆಗೆಸುವಂಥ ವಿಚಾರ ಅದಾವ. 100 ಅಲ್ಲ 1000 ಮೂಳೆಗಳು ಸಿಗ್ಬೋದು ಅನ್ನುವಂಥ ಈ ಒಂದು ತರ್ಕನೂ ಅಲ್ಲಿ ಬರ್ತದೆ. ಹೀಗಾಗಿ ಈ ಕೇಸಿಗೆ ಮುಖ್ಯವಾಗಿ ಟ್ವಿಸ್ಟ್ ಬಂದದ. ಇದ್ರ ಹಿಂದಿದ್ದಂಥವ್ರು ಯಾರು ಅನ್ನೋದನ್ನು ಕೊನೆಗೆ ಆ ವ್ಯಕ್ತಿ ಹೇಳುವ ಸಾಧ್ಯತೆ ಎಲ್ಲ ಇದ್ದಾವೆ ಅಂತೇಳಿ ಈಗ ಅನ್ನಿಸ್ತಾ ಇದೆ. ಯಾಕಂದ್ರೆ ಆ ವ್ಯಕ್ತಿ ಅಷ್ಟು ಸುಲಭ ವ್ಯಕ್ತಿ ಅಲ್ಲ, ಬುದ್ಧಿವಂತರಿದ್ದಾನೆ. ಇದರಿದ್ದಂಥವ ಈ ವ್ಯಕ್ತಿ ಬಗ್ಗೆ ಅದು ಸಾಮಾನ್ಯವಾದ ಈ ಒಬ್ಬ ಇದಕ್ಕೆ ನಾವು ಏನನ್ಬೋದು ಅಂತಂದ್ರೆ ಭೀಮ, ನಿಜವಾಗಿ ಭೀಮನೇ ಅವನು, ಸಾಮಾನ್ಯ ಭೀಮನಲ್ಲ, ಬುದ್ಧಿವಂತನೂ ಇದ್ದಾನೆ. ಆ ಬುದ್ಧಿವಂತಿಗೆ ಉಪಯೋಗ ಮಾಡಿಕೊಂಡು ಇವತ್ತು ನಿಧಾನಕ್ಕೆ ಒಂದೊಂದು ಹೊರಗೆ ಹಾಕ್ತಾ ಇವತ್ತು ಈ ಹಿಂದಿದ್ದಂಥ ಅಧರ್ಮೀಯರ ಸಮೀಪ ಬರ್ತಾ ಇದ್ದಾನೆ. ಅವ್ರು ಹಿಡಿಯುವ ಹಂತಕ್ಕೆ ಬಂದು ನಿಂತಿದ್ದಾನೆ. ಇವತ್ತು ಇದೊಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಇಡೀ ಒಂದು ಧರ್ಮಸ್ಥಳದಲ್ಲಿ ಇಷ್ಟು ದಿನಗಳವರೆಗೆ ನಡೆಸ್ತಾ ಬಂದಂಥ ವ್ಯಕ್ತಿಗಳು ಯಾರು ಏನು ಅವರಿಗೆಲ್ಲ ಇಂಚಿಂಚು ಪ್ರತಿಯೊಬ್ಬ ವ್ಯಕ್ತಿಯ ಜ್ಞಾನ ಇದ್ದಂಗೆ ಅದು ಅವ್ರಿಗೆ. ಯಾಕಂದರೆ ಆರಂಭದಲ್ಲೇ ಹೇಳ್ತಾ ಬಂದಿದ್ದೀವಿ ನಾವು, ಎಲ್ಲರೂ ಹೇಳ್ತಾ ಇದ್ದಾರೆ. ಅವರೆಲ್ಲ ಎಷ್ಟು ಕಾನ್ಫಿಡೆನ್ಸ್ ಅದ ಆ ವ್ಯಕ್ತಿಯಲ್ಲಿ ಅಂತಂದರೆ ನಾನು ಈಗ ಗೆದ್ದು ಬಿಟ್ಟಿದ್ದೀನಪ್ಪ ಮ್ಯಾಚ್ ಅನ್ನುವಂಥದ್ದು. ಈ ಮಧ್ಯದಲ್ಲಿ ಒಂದಿಷ್ಟೇನೋ ಅದು ಬೇಕಾಗಿ ಮಾಡಿದ್ರು ಅಥವಾ ನಿಜವಾಗಿ ಅವರಿಗೆ ಪ್ರಾಬ್ಲಮ್ ಮಾಡಿತ್ತು ಗೊತ್ತಿಲ್ಲ. ಆದರೆ ಈ ನಡುವೆ 1ರಿಂದ 9ವರೆಗೆ 6 ಬಿಟ್ಟರೆ ಉಳಿದು ಎಲ್ಲೂ ಪಾಯಿಂಟ್ದಲ್ಲಿ ಏನೂ ಸಿಗಲಿಲ್ಲ, 10ನೇ ಪಾಯಿಂಟ್ದಲ್ಲೂ ಸಿಗಲಿಲ್ಲ. ಅಂದಾಗ ಸ್ವತಃ ಎಲ್ಲರೂ ನಿರಾಶೆ ಆಗಿದ್ದರು. ಆ ಸಂದರ್ಭದಲ್ಲಿ ಅವ್ರಿಗೂ ನಿರಾಶೆ ಆಗಿರ್ಬೋದು ಅಥವಾ ಆಗಿರಲಿಕ್ಕಿಲ್ಲ. ದಿಶಾ ಬೋಲ್ ಮಾಡಿಸ್ಲಾಗ ಮಾಡಿದ್ರು ಏನೋ ಗೊತ್ತಿಲ್ಲ. ಯಾಕಂದರೆ ಯಾರನ್ನೂ ನಂಬೋ ಸ್ಥಿತಿಯಲ್ಲಿ ಆ ವ್ಯಕ್ತಿ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತದೆ. ಈಗಾಗಲೇ AI ಮೂಲಕ ಆ ವ್ಯಕ್ತಿ ಯಾರು ಏನು ಎಲ್ಲ ತಕ್ಕೊಂಡಿದ್ದಾರೆ, ಫೋಟೋ ತೆಗೆದಿದ್ದಾರೆ, ಅದು ದೊಡ್ಡ ವಿಷಯ ಅಲ್ಲ. ಆದರೂ ಆ ವ್ಯಕ್ತಿ ಮುಸುಕನ್ನು ತೆಗಿತಾ ಇಲ್ಲ, ಪೂರ್ತಿ ಆಗ್ತಾಯಿಲ್ಲ, ಮಾಹಿತಿಯನ್ನು ಹೇಳ್ತಾ ಇಲ್ಲ ಯಾರು ಏನು ಅಂತೇಳಿ. ಇದರ ಅರ್ಥ ಇಷ್ಟ ಎದುರಾಳಿ ಒಬ್ಬ ಏನಿದ್ದಾನೆ ವ್ಯಕ್ತಿ, ಇದರ ಹಿಂದಿದ್ದಂಥ ಕೊಲೆಗಡಕ ಅಥವಾ ಧೂರ್ತ ಅಥವಾ ದುಷ್ಟ ಆ ವ್ಯಕ್ತಿ ಭಾಳ ಭಯಂಕರ ಶಕ್ತಿ ಮತ್ತು ವ್ಯಕ್ತಿ ಇದ್ದಾನೆ ಅನ್ನೋದು ಅವ್ರು ಕನ್ಫರ್ಮ್ ಅದ. ಅದಕ್ಕಾಗಿ ಅವರು ಇನ್ನೂ ಮುಸುಕ್ ಓಪನ್ ಮಾಡ್ತಾಯಿಲ್ಲ. ಏನು ಮಾತಾಡಲಿ ಅಂತ ತನ್ನ ಒಂದು ಕಾಯಕವನ್ನು ನಡೆಸಿದ್ದಾರೆ. ಅದರಲ್ಲೂ ನಿನ್ನೆ ಮತ್ತು ಇವತ್ತು ಸೋಮವಾರ ಮತ್ತು ಮಂಗಳವಾರ ಪೂರ್ಣ ಪ್ರಮಾಣದಲ್ಲೇ ಇಡೀ ಚಿತ್ರಣ ಬದಲಾಗಿ ಹೋಗ್ಬಿಟ್ಟದೆ. ಇವತ್ತು ಧರ್ಮಸ್ಥಳದ ಈ ಒಂದು ಕುಕೃತ್ಯ ನಡೆಸುತ್ತಿರುವಂಥ ಈ ವ್ಯಕ್ತಿಗಳು ಯಾರು ಅನ್ನೋದು ಇನ್ನಷ್ಟು ಸಮೀಪ ಬರ್ತದೆ, ಸಮೀಪ ಬರ್ತದೆ. ಜನನೂ ಇನ್ನಷ್ಟು ಕುತೂಹಲಿತರಾಗಿ ಬೆನ್ನತ್ತಿದ್ದಾರೆ. ಇದಕ್ಕೆಲ್ಲ ಒಂದು ದಾರಿ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಒಬ್ಬ ಮುಸುಕುದಾರಿ ವ್ಯಕ್ತಿ. ಈ ಮುಸುಕುದಾರಿಯಿಂದಾಗಿ ಇವತ್ತು ಸತ್ಯೆಲ್ಲ ಹೊರಗೆ ಬರುವ ಎಲ್ಲ ಸಾಧ್ಯತೆಗಳು ನಿಶ್ಚಯವಾಗಿ ಕಾಣ್ತಾ ಇದ್ದಾವೆ. ಹೀಗಾಗಿ ಇದ್ರ ಹಿಂದಿದ್ದಂಥವ್ರು ಮಾತ್ರ ತಲ್ಲನುಗೊಂಡಿದ್ದಾರೆ, ಎಲ್ಲಾದರೂ ಓಡಿ ಹೋಗ್ಲೇನಪ್ಪ ಅನ್ನೋಂಥ ಪರಿಸ್ಥಿತಿ ಬಂದಿದ್ದಾರೆ. ಅವ್ರ ಮೇಲೂ ಒಂದು ಕನ್ನಡಬೇಕಾಗ್ತದೆ ಸರ್ಕಾರ. ಯಾಕಂತಂದ್ರೆ ಮೂಲ ಅಪರಾಧಿಗಳನ್ನ ದೇಶ ಬಿಟ್ಟು ಹೋಗೋದು ನೋಡಬೇಕಾಗಿದ್ದು ಸರ್ಕಾರದ ಕರ್ತವ್ಯನೂ ಹೌದು. ಸಂಶಯ ಯಾರ ಮೇಲೆ ಅನ್ನೋದು ಸರ್ಕಾರಕ್ಕೂ ಗೊತ್ತದ. ಯಾಕಂದ್ರೆ ಇಷ್ಟರೊಳಗೆ ಅವ್ರ ಮೇಲೆ ಸಂಶಯ ಇದ್ದಿದ್ದಕ್ಕೇ ಇಲ್ಲಿವರೆಗೆ ಇಟ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಇಲ್ಲಾಂದ್ರೆ ಬೇರೆ ವ್ಯಕ್ತಿ ಯಾರಾದರೂ ಆಗಿದ್ದಾರೆ ಇಷ್ಟೆಲ್ಲ ಹಿಡಿದು ಮನೆಗೆ ಕಳಿಸುವಂಥ ಸಾಧ್ಯತೆಗಳೆಲ್ಲ ಇದ್ದವು. ಅದಾಗದೆ ಇವತ್ತಿಗೆ ಇನ್ನೂ ತನಿಖೆ ಮುಂದುವರಿತಾ ಇದೆ ಅಂದರೆ ಇದರ ಅರ್ಥ ಆ ವ್ಯಕ್ತಿ ಎಷ್ಟು ಬಲಿಷ್ಠಿದಾನ ಅಂತ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾಯಿದೆ ಹೊರಟದು. ಏನೇ ಆಗಲಿ ಈ ಒಂದು 8ನೇ ದಿನದ ಈ ತನಿಖೆಯಲ್ಲಿ ಸತ್ಯದ ಸಮೀಪ ಬಂದು ನಿಂತಿದ್ದೀವಿ ಅನ್ನೋದು ಮಾತ್ರ ಎಲ್ಲರಿಗೂ ಸ್ಪಷ್ಟ ಆಗ್ತಾಯಿದೆ. ಇದರಿಂದ ವ್ಯಕ್ತಿಗಳು ಇವರೇ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತದ ಮಂಜುನಾಥ್ ಗೌಡ ಅನ್ನುವಂಥ ಒಬ್ಬ ಇನ್ಸ್ಪೆಕ್ಟರ್ ಯಾರ್ಯಾರಿಗೆ ಯಾರ ಜೊತೆಗೆ ಮಾತಾಡಿದೆ, ಎಲ್ಲಿ ಮೆಸೇಜ್ ಕಳಿಸಿದೆ, ಏನು ಮಾಡಿದೆ ಎಲ್ಲರೂ ಈಗಾಗಲೇ ಈ ಪೊಲೀಸ್ ಮುಂದದ, SIT ಮುಂದದ, SITಗೆ ಗೊತ್ತಾಗಿದೆ ಯಾರು ಏನು ಅಂತೇಳಿ. ಅದರ ಪ್ರಬಲವಾದ ಸಾಕ್ಷಿ, ಸ್ಪಷ್ಟವಾದ ಸಾಕ್ಷಿ ಸಿಗುವವರೆಗೆ
ಮೋಸ್ಟ್ಲಿ ಇದು ಮುಂದುವರಿಯುವಂಥದ್ದು. ಆದರೆ ಇವತ್ತಿನ ಡೆವಲಪ್ಮೆಂಟ್ ಮಾತ್ರ ನಿಶ್ಚಿತವಾಗಿಯೂ ಆ ದೂರುದಾರನಿಗೆ ವಿಶ್ವಾಸ ಕೊಟ್ಟಿದ್ದರಿಂದಾಗಿನ ಸೌಜನ್ಯಾಳ ಸಮಾಧಿಗೆ ಹೋಗಿ ವಂದನೆ ಸಲ್ಲಿಸಿ ಬಂದಿದ್ದು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಆ ವ್ಯಕ್ತಿ ಪೂರ್ತಿಯಾಗಿ ಇಲ್ಲಿಯ ಅನ್ಯಾಯಗಳನ್ನು ಸಮೀಪದಿಂದ ನೋಡಿ ತಿಳಿದುಕೊಂಡಂಥವ ಅದರ ಭಾಗಿಯಾದಂಥವು ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಆಗಲಿ ತಪ್ಪಿತಸ್ಥರು ಸಿಗಲಿ, ಶಿಕ್ಷೆ ಆಗಲಿ ಅನ್ನೋದಷ್ಟೇ ಎಲ್ಲರ ಒಂದು ಒಳಮನದ ಮಾತು. ಹೀಗಾಗಿ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದವರಾಗಿರ್ಬೋದು ಅಥವಾ ಮೀಡಿಯಾದವರಾಗಿರ್ಬೋದು ನಿಧಾನಕ್ಕೆ ಎಂಟ್ರಾಗಿ ಈ ಒಂದು ನಡೆದಂಥ ದುಷ್ಟ ಕೃತ್ಯಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು ಮತ್ತು ನಿಜವಾದ ತಪ್ಪಿತಸ್ಥನಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಇವತ್ತು ನಮ್ಮ SIT ಜಬರ್ದಸ್ತಾಗಿ ಮಾಡಲಿಕ್ಕೆ ಹತ್ತದ ಅಂತೇಳಿ ಕ್ಲಿಯರ್ ಆಗ್ತಾಯಿದೆ. ಇದರಿಂದ SITಗೆ 100 ಧನ್ಯವಾದಗಳು. ಜೊತೆಗೆ ಎಲ್ಲಕ್ಕಿಂತಲೂ ಹೆಚ್ಚಿಗೆ ದೂರುದಾರನಿಗೆ ಮತ್ತು ಅವನು ಹಿಂದಿದ್ದಂಥ ಎಲ್ಲರಿಗೂ ನಾವು ಇವತ್ತು ಹ್ಯಾಟ್ಸಪ್ ಹೇಳಬೇಕಾಗಿದೆ. ಆದಷ್ಟು ಶೀಘ್ರ ಅವ್ರು ಸಿಗಲಿ. ಅಧರ್ಮಿಗಳು ಧರ್ಮಸ್ಥಳ ಮತ್ತು ಮೊದಲನೇದಾಗಿ ಪವಿತ್ರವಾದ ಧರ್ಮಸ್ಥಳ ಆಗಲಿ, ಭಕ್ತಾದಿಗಳ ಒಂದು ಶ್ರದ್ಧಾ ಕೇಂದ್ರ ಉಳಿಲಿ ಅನ್ನೋದು ಎಲ್ಲರ ಅಭಿಪ್ರಾಯ. ಇಲ್ಲಿ ಯಾರಿಗೂ ಅದು ಹಾಳಾಗಬೇಕು, ನಾಶ ಆಗಬೇಕು ಅಥವಾ ಹಿಂದೂ ಧರ್ಮ ನಾಶ ಹೋಗ್ತದೆ ಅನ್ನುವಂಥ ಭಾವನೆ ಇಟ್ಕೊಂಡು ಕೆಲವರು ಜನ ವಾದ ಮಾಡ್ತಾ ಇರ್ತಾರೆ. ಆ ವಾದಕ್ಕೆ ಯಾವ ಉಳಿಲ್ಲ. ನ್ಯಾಯ ಉಳಿಬೇಕು, ಸತ್ಯ ಉಳಿಬೇಕು, ಅಂದಾಗ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯದ ಅಂತ ಹೇಳ್ತಾ ಇಲ್ಲಿ ಇನ್ನು ಮತ್ತೆ ಮುಂದಿನ ಡೆವಲಪ್ಮೆಂಟ್ಗಳು ನಾಳೆ ಬೆಳಗ್ಗೆ ನಿಮ್ಮೊಂದಿಗೆ ಮಾತಾಡ್ತೀನಿ. ಇದು ನೋಡ್ತಾ ಇರಿ ನಾಳೆವರೆಗೆ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯಕ್ಕಾಗಿ ವಂದನೆಗಳು.